ಅದು ಕಲಾಶಾಲಾ ಆಡಿಟೋರಿಯಂ. ಸಂಜೆ 4 ಗಂಟೆಗೆ ಸ್ಟೂಡೆಂಟ್ ಎಲ್ಲ ಪ್ರಾಕ್ಟೀಸಿಗೋಸ್ಕರ ಕೂತಿದ್ರು. ಒಂದು ಕಡೆ ರಿಚ್ ಸ್ಟೂಡೆಂಟ್ ವಿಕ್ಕಿ ಸ್ನೇಹ, ಇನ್ನೊಂದು ಕಡೆ ಪೂವರ್ ಸ್ಟೂಡೆಂಟ್ ರಾಜು ಲಕ್ಷ್ಮಿ ರಾಧಾ ಕಮಲಾ. ಹೀಗೆ ಎಲ್ಲರೂ ಕೂತ್ಕೊಂಡಿದ್ರು. ಆಗ ನ್ಯೂ ಇಯರ್ ಸೆಲೆಬ್ರೇಷನ್ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಸುಧಾ ಮೇಡಮ್ ಮೈಕ್ ಅನ್ನು ತೆಗೆದುಕೊಂಡ್ರು. ಗುಡ್ ಈವ್ನಿಂಗ್ ಸ್ಟೂಡೆಂಟ್, ಈ ಸಲ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ನ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೀವಿ. ನಿಮ್ಮ ಐಡಿಯಾ ಏನಾದ್ರೂ ಇದ್ರೆ ಹೇಳಿ. ಮುಖ್ಯವಾಗಿ ಡ್ರೆಸ್ ಕೋಡ್ ಬಗ್ಗೆ ಮಾತಾಡ್ಬೇಕು. ಹಾಗೆ ಹೇಳಿದಾಗ ರಿಚ್ ಸ್ಟೂಡೆಂಟ್ ಲೀಡರ್, ಮೇಡಮ್ ಇದರಲ್ಲಿ ಹೇಳಲಿಕ್ಕೆ ಏನಿದೆ, ಇದು ನ್ಯೂ ಇಯರ್ ಪಾರ್ಟಿ, ಎಲ್ಲರೂ ಫ್ರೀ ಸ್ಟೈಲ್ ಅಲ್ಲೇ ಬರ್ಬೇಕು. ಅದರಿಂದ ಇದಕ್ಕೆ ಕಲರ್ ಡ್ರೆಸ್ಸೇ ಸರಿ. ಡ್ಯಾಡ್ ನನಗೆ 20,000 ಬೆಲೆ ಬಾಳುವ ಬ್ಲೇಸರ್ ತಂದಿದ್ದಾರೆ, ನಾನು ಅದನ್ನೇ ಹಾಕೋಬೇಕು ಅಂತಿದ್ದೀನಿ. ಹೌದು ಮೇಡಮ್, ನಾನ್ ಕೂಡ ಹೊಸದಾಗಿ ಗೌನ್ ತಗೊಂಡಿದ್ದೀನಿ. ಯಾವಾಗ್ಲೂ ಯೂನಿಫಾರ್ಮ್ ಅಲ್ಲೇ ಇರ್ತೀವಲ್ವಾ, ಇವತ್ತು ಒಂದಿನಾದ್ರೂ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಹಾಕೊಂಡು ಫ್ರೆಂಡ್ಸ್ ಜೊತೆ ಫೋಟೋ ತಗೋಬೇಕು ಅಂತ ನಮಗೂ ಅನ್ಸುತ್ತಲ್ವಾ ಮೇಡಮ್? ಎಕ್ಸಾಕ್ಟ್ಲಿ. ಪಾರ್ಟಿ ಅಂದ್ರೇನೆ ಬ್ರ್ಯಾಂಡ್ಸ್, ಕಲರ್, ಪಾರ್ಟೀಸ್. ಯೂನಿಫಾರ್ಮ್ ಎಲ್ಲ ಹಾಕೊಂಡಿದ್ರೆ ಅದನ್ನ ಪಾರ್ಟಿ ಅಂತ ಯಾರೂ ಹೇಳೋದಿಲ್ಲ. ಹಾಗೆ ಹೇಳಿದಾಗ ಬಡ ವಿದ್ಯಾರ್ಥಿಗಳ ಕಡೆ ನಿಶಬ್ದ. ಆನಂತರ ಬಡ ವಿದ್ಯಾರ್ಥಿಯ ಗ್ರೂಪ್ ಲೀಡರ್, ಇದರಲ್ಲಿ ಅವ್ರು ಹೇಳಿದ ಪ್ರಕಾರನೇ ಸರಿ, ಆದ್ರೆ ಅವರ ಹಾಗೆ ಗ್ರ್ಯಾಂಡ್ ಆಗಿ ಬಟ್ಟೆ ಹಾಕೊಂಡ್ ಬರ್ಲಿಕ್ಕೆ ನಮಗೆ ಆಗಲ್ಲ. ನಾವು ನಮ್ಮ ಬಳಿ ಇರುವ ಹಳೆಯ ಬಟ್ಟೆಯನ್ನೇ ಹಾಕೊಂಡ್ ಬರಕ್ಕೆ ರೆಡಿ ಇದ್ದೀವಿ. ಅವಾಗ 2 ಗ್ರೂಪ್ ನೋಡ್ಲಿಕ್ಕೆ ಕಾಣಿಸುತ್ತೆ. ಒಂದು ಗ್ರೂಪ್ ರಿಚ್, ಇನ್ನೊಂದು ಗ್ರೂಪ್ ಪುವರ್. ಅವಾಗ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು ಅಂತ ಗೊತ್ತಾಗುತ್ತೆ. ಹೌದು ಮೇಡಮ್, ಕಳೆದ ವರ್ಷ ಕೂಡ ಹೀಗೇನೆ ನಡೆದಿದ್ದು. ಅವರೆಲ್ಲ ಹೊಸ ಬಟ್ಟೆನ ಹಾಕೊಂಡಿದ್ರು, ನಾವು ಹಳೆ ಬಟ್ಟೆನ ಹಾಕೊಂಡಿದ್ದು. ಅವರೆಲ್ಲರೂ ನಮ್ನ ನೋಡಿ ನಗ್ತಾ ಇದ್ರು. ಪ್ರಾಬ್ಲಮ್ ಆಯ್ತು. ಅದರಿಂದ ಯೂನಿಫಾರ್ಮ್ ಅಲ್ಲಿ ಬಂದ್ರೇನೆ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಎಲ್ಲರಿಗೂ ಸಮಾನವಾಗಿ ಕಾಣಿಸ್ತೀವಿ. ಓ, ಹಾಗಾದ್ರೆ ಏನ್ ಹೇಳಕ್ಕೆ ಬರ್ತಾ ಇದ್ದೀರಾ? ನಿಮ್ ಜೊತೆ ಒಳ್ಳೆ ಬಟ್ಟೆ ಇಲ್ಲ ಅಂತ ನಮ್ನ ಕೂಡ ಯೂನಿಫಾರ್ಮ್ ಹಾಕೊಂಡ್ ಬರಕ್ ಹೇಳ್ತಿದ್ದೀರಾ? ನಿಮ್ಮ ಬಡತನದಿಂದ ನಾವು ಕೂಡ ಕಲರ್ ಡ್ರೆಸ್ನ ಮಿಸ್ ಮಾಡ್ಕೋಬೇಕಾ? ಇದು ಬಡತನದಿಂದ ಅಲ್ಲ ಆರ್ಯನ್, ಇದು ನಮ್ಮ ಆತ್ಮ ಗೌರವದ ಬಗ್ಗೆ. ಶಾಲೆಯಲ್ಲಿ ನಾವು ಎಲ್ಲರೂ ಒಂದೇ. ಇಲ್ಲಿ ಶ್ರೀಮಂತರು ಬಡವರು ಅಂತ ಲೆಕ್ಕಕ್ಕಿಲ್ಲ. ಮೇಡಮ್ ಅವರು ದೊಡ್ಡದಾಗಿ ಮಾತಾಡ್ತಾರೆ. ಅವರ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಅವ್ರು ಬಟ್ಟೆ ಹಾಕೊಂಡ್ಬರ್ಲಿ, ಆದ್ರೆ ನಾವು ಮಾತ್ರ ನಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಕಲರ್ ಡ್ರೆಸ್ಸೇ ಹಾಕೊಂಡ್ ಬರೋದು. ನೋಡಿದ್ರ ಮೇಡಮ್, ಇವಾಗ್ಲೇ ಇವರು ನಮ್ನ ಎಷ್ಟು ಕೇವಲಪಡಿಸಿ ಮಾತಾಡ್ತಾ ಇದ್ದಾರೆ. ನಾಳೆ ಪಾರ್ಟಿ ನಡೆಯುವಾಗ ಇನ್ನಷ್ಟು ನಮ್ನ ಕೇವಲವಾಗಿ ನೋಡಲ್ವಾ? ಅದರಿಂದ ಎಲ್ಲರೂ ಯೂನಿಫಾರ್ಮೇ ಹಾಕೊಂಡ್ ಬರ್ತೀವಿ. ಯೂನಿಫಾರ್ಮ್ ಕೊಟ್ರೆ ನಾಳೆ ನಾನು ಪಾರ್ಟಿಗೆ ಬರೋದಿಲ್ಲ. ದಟ್ಸ್ ಇಟ್. ನಾನು ಕೂಡ ಬರೋದಿಲ್ಲ. ಆ ಯೂನಿಫಾರ್ಮ್ ಎಲ್ಲ ಹಾಕೊಂಡು ನನ್ನಿಂದ ಡ್ಯಾನ್ಸ್ ಕೂಡ ಆಡಕ್ಕಾಗಲ್ಲ. ಆ ಆಡಿಟೋರಿಯಂ ಅಲ್ಲಿ ಗಂದರಗೋಲ ಆರಂಭವಾಯಿತು. ಒಂದು ಕಡೆ ರಿಚ್ ಸ್ಟೂಡೆಂಟ್, ಇನ್ನೊಂದು ಕಡೆ ಪುವರ್ ಸ್ಟೂಡೆಂಟ್ ನ ಗಲಾಟೆ. ಆಡಿಟೋರಿಯಂ ಅಲ್ಲಿ 2 ಗ್ರೂಪ್ ವಿವಾದವನ್ನು ಮಾಡ್ತಾ ಇರುವಾಗ ಪ್ರಿನ್ಸಿಪಲ್ ಆದ ವಿಶ್ವನಾಥ ಕಿಟಕಿ ಬಳಿ ಬಂದು ನೋಡಿ ಒಳಗೆ ಬಂದ್ರು. ಸೈಲೆನ್ಸ್. ಏನಿದು, ನೀವು ಮಾರ್ಕೆಟಲ್ಲಿದ್ದೀರಾ? ಎಲ್ಲರೂ ತುಂಬಾ ಸೈಲೆಂಟ್ ಆಗಿದ್ರು. ರಾಜು ಹೇಳಿದ ವಿಚಾರದಲ್ಲಿ ಒಂದು ಪಾಯಿಂಟ್ ಇದೆ. ಕಲಾಶಾಲೆಯಲ್ಲಿ ಅಸಮಾಧಾನ ಇರಬಾರದು. ಏನ್ ಹೇಳಿದ ಹಾಗೆ ನ್ಯೂ ಇಯರ್ ದಿನ ಕೂಡ ಯೂನಿಫಾರ್ಮ್ ಅಂದ್ರೆ ತುಂಬಾ ಜನರಿಗೆ ಇಷ್ಟ ಆಗದೆ ಕೂಡ ಹೋಗಬಹುದು. ಥ್ಯಾಂಕ್ ಯು ಸರ್. ನೋಡ್ದಾ ರಾಜು, ಸರಿಗೆ ಗೊತ್ತು ನಮ್ಮ ರೇಂಜ್ ಏನು ಅಂತ. ಅವರು ಹಾಕೊಳ್ಳುವ ಬಟ್ಟೆ ಖರೀದಿ ನಮ್ಮ ತಂದೆಯ 2 ತಿಂಗಳ ಸಂಬಳ. ಹತ್ತಿರ ನಾವು ನಿಂತೋ ಅಂದ್ರೆ ನಮ್ಮ ಬಡತನ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ನಮಗೂ ಕೂಡ ಅದರಿಂದ ಬೇಜಾರಾಗುತ್ತೆ. ಅದು ನಿನ್ನ ಸಮಸ್ಯೆ, ನಮ್ಮ ಸಮಸ್ಯೆ ಅಲ್ವಲ್ಲ. ಅದು ನಮ್ಮ ಸಮಸ್ಯೆನೇ ಸ್ನೇಹ. ಆದ್ರೆ ಆ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದು ನೀವೇ ತಾನೇ. ನೀವು ಅಹಂಕಾರದಿಂದ ಮಾತಾಡ್ತಿದ್ದೀರಾ. ಸ್ವಲ್ಪ ಹುಷಾರಾಗಿ ಮಾತಾಡು. ತಂದೆ ಸಂಪಾದನೆ ಮಾಡ್ತಾ ಇದ್ದಾರೆ, ಬಟ್ ನೀವೇನ್ ಮಾಡ್ತಾ ಇದ್ದೀರಾ? ಆ ಸ್ಪೆಷಲ್ ಶರ್ಟ್ ತೆಗೆದ್ರೆ ಆಮೇಲೆ ನಿಜ ರೂಪ ಏನು ಅಂತ ಗೊತ್ತಾಗುತ್ತೆ. ನನ್ನ ಸ್ಪೆಷಾಲಿಟಿ ಏನು ಅಂತ ನಿನಗೆ ನೋಡ್ಬೇಕು ಅನ್ಸುತ್ತಾ? ಓಕೆ, ಚಾಲೆಂಜ್. ಯಾವ ಡ್ರೆಸ್ ಆದ್ರೂ ಸರಿ, ಯಾರು ಹಾಕೊಂಡ್ರೆ ರಾಯಲ್ ಆಗಿ ಕಾಣಿಸ್ತದೆ ಅಂತ ನೋಡು. ಬಟ್ಟೆಯಲ್ಲಿ ಮಾತ್ರವಲ್ಲ, ಹಾಕೊಳ್ಳುವ ಮನುಷ್ಯನಲ್ಲಿ ಕೂಡ ಕಾಣುತ್ತೆ ರಾಯಲ್ಟಿ. ಚಾಲೆಂಜಿಗೆ ನಾವು ರೆಡಿ. ಅಂದ್ರೆ ಬಟ್ಟೆಯನ್ನು ತೆಗೆಯಲಲ್ಲ, ಇರುವಂತಹ ಬಟ್ಟೆಯಲ್ಲೇ ನಾವು ಸುಂದರವಾಗಿ ಕಾಣುವುದಕ್ಕೆ. ನಿಲ್ಲಿ. ನಿಮ್ಮ ಇಬ್ಬರ ನಡುವೆ ಜಗಳ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಇದಕ್ಕೆ ನಾನೊಂದು ಪರಿಹಾರವನ್ನು ಹೇಳ್ತೀನಿ. ಇಬ್ಬರಿಗೂ ಸರಿ ಹೊಂದುವಂತಹ ಒಂದು ಪ್ಲಾನ್ ಹೇಳ್ತೀನಿ. ಈ ನ್ಯೂ ಇಯರ್ ಥೀಮ್ ಔಟ್ ಆಫ್ ವೇಸ್ಟ್ ಫ್ಯಾಷನ್ ಶೋ. ವಾಟ್? ಅಂದ್ರೆ ನಾವು ಕಸದಲ್ಲಿ ಬಟ್ಟೆ ಮಾಡ್ಕೋಬೇಕಾ? ಛೀ! ನಿಂತ್ಕೋ ಆರ್ಯನ್, ನೀನು ಫ್ಯಾಷನ್ ಬಗ್ಗೆ ಮಾತಾಡ್ದೆ ಅಲ್ವಾ? ನಿಜವಾದ ಟ್ಯಾಲೆಂಟ್ ಇದ್ರೆ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಸುಂದರವಾಗಿ ಬಟ್ಟೆನ ಹೊಲ್ಕೊಂಡ್ಬರ್ಬೋದು.
ಕಂಡೀಷನ್ ಏನಂದ್ರೆ ಯಾರು ಕೂಡ ₹1 ಖರ್ಚು ಮಾಡಿ ಹೊರಗಿಂದ ಬಟ್ಟೆನ ಹಣ ಕೊಟ್ಟು ತಗೋಬಾರ್ದು. ಬಟ್ಟೆ, ಗೋಣಿ ಚೀಲ ಇಂತಹ ವೇಸ್ಟ್ ಪ್ರಾಡಕ್ಟ್ ಅನ್ನು ಉಪಯೋಗ ಮಾಡಿ ಮಾತ್ರ ಬಟ್ಟೆನ ತಯಾರಿಸಬೇಕು. ನೀವೇ ಸ್ವತಃ ಬಟ್ಟೆಯನ್ನು ತಯಾರಿಸಬೇಕು. ನ್ಯೂ ಇಯರ್ ಸ್ಪೆಷಲ್ ದಿನ ಸಂಜೆ ರ್ಯಾಂಪ್ ವಾಕ್ ಇರುತ್ತೆ. ಯಾರ ಬಟ್ಟೆ ಚೆನ್ನಾಗಿರುತ್ತೆ ಅವರೇ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನರ್. ವೆರಿ ಗುಡ್ ಐಡಿಯಾ ಮೇಡಮ್. ಇದರಿಂದ ಶ್ರೀಮಂತ ಬಡವ ಎನ್ನುವ ಭೇದಭಾವ ಇರಲ್ಲ. ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವ್ರು ಗೆಲ್ತಾರೆ. ಆರ್ಯನ್, ನಿನ್ನ ಶ್ರೀಮಂತಿಕೆಯಿಂದ ಇಲ್ಲದೆ ನಿನ್ನ ಟ್ಯಾಲೆಂಟಿಂದ ಗೆದ್ದು ತೋರಿಸು. ಓಕೆ ಸರ್, ಇದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ನಮಗೆ ಫ್ಯಾಷನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವೇ ಗೆಲ್ಲೋದು. ಓಕೆ ಮೇಡಮ್, ನಮಗೆ ಈ ಚಾಲೆಂಜ್ ಓಕೆ. ನಮ್ಮ ಕೈಯಲ್ಲಿ ಹಣ ಇಲ್ಲದಿದ್ರೂ ನಮ್ಮ ಕೈಯಲ್ಲಿ ಕೆಲಸ ಇದೆ. ಬೆಸ್ಟ್. ನಿಮಗೆ 2 days ಟೈಮ್ ಇದೆ. ಗೋ ಆ್ಯಂಡ್ ಪ್ರಿಪೇರ್. ಮರುದಿನ ಆರ್ಯನ್ ಮನೆಯಲ್ಲಿ ರಿಚ್ ಗ್ರೂಪ್ ಮೀಟಿಂಗ್ ಅನ್ನು ಏರ್ಪಡಿಸಿದ್ರು. ಆರ್ಯನ್, ನೀನ್ ಎಂತ ಕೆಲಸ ಮಾಡ್ಬಿಟ್ಟೆ? ಇವಾಗ ನಾವು ವೇಸ್ಟ್ ಇಂದ ಬಟ್ಟೆ ಮಾಡ್ಬೇಕಾ? ಇದು ನನ್ನಿಂದ ಆಗದ ಕೆಲಸ. ನನ್ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವಳ ಜೊತೆ ಕೇಳ್ದೆ, ಹಳೆ ಬಟ್ಟೆ ಏನಾದ್ರೂ ಇದ್ರೆ ಕೊಡು ಅಂತ. ಅವಳು ನಗ್ನಗ್ತಾ ಹೋಗ್ಬಿಟ್ಲು. ನಮಗೆ ಟೈಲರಿಂಗ್ಗೆ ಗೊತ್ತಿಲ್ಲ, ನಾವ್ಯಾಗೆ ಬಟ್ಟೆ ಹೊಲಿಯೋದು? ಭಯಪಡ್ಬೇಡಿ, ಇಂಟರ್ನೆಟ್ ಅಲ್ಲಿ ನೋಡೋಣ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋಣ. ಅರೆ, ಅವರು ಗ್ಲೂಗಮ್ನ ತಗೊಳ್ತಿದ್ದಾರೆ, ಡಿಸೈನರ್ ಕತ್ರಿನ ಯೂಸ್ ಮಾಡ್ತಿದ್ದಾರೆ. ಆದ್ರೆ ನಾವು ಅದೆಲ್ಲ ತಗೋಬಾರ್ದಲ್ವಾ? ರೂಲ್ಸ್ ಅಲ್ಲಿ ಅದೆಲ್ಲ ಇಲ್ವಲ್ಲ. ಸರಿ ಹೋಗ್ಲಿ, ನಮ್ಮ ಮಮ್ಮಿ ಡಿಸೈನರ್ನ ಕರೆಯೋಣ. ಯಾರಿಗೂ ಗೊತ್ತಿಲ್ಲ ತಾನೇ? ಬೇಡ ಸ್ನೇಹ, ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ನಾವು ನಮ್ಮ ಹಳೆಯ ಬಟ್ಟೆಯಾದ ಜೀನ್ಸ್ ಅನ್ನು ಕಟ್ ಮಾಡಿ ನೋಡೋಣ. ಹೀಗೆ ಅವರು ಅದನ್ನೇ ಟ್ರೈ ಮಾಡಿದ್ರು. ಆದ್ರೆ ಅವರಿಗೆ ಸೂಜಿ ನೂಲನ್ನು ಕೂಡ ಹಿಡಿಯಕ್ಕೆ ಗೊತ್ತಿಲ್ಲ. ಇದೆಲ್ಲ ನನ್ನಿಂದ ಮಾಡಕ್ಕೆ ಸಾಧ್ಯ ಇಲ್ಲ. ಆ ರಾಜು ಅವನ್ ಫ್ರೆಂಡ್ಸು ಇದೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಇದೆಲ್ಲ ಮಾಡೋದವರಿಗೆ ಅಭ್ಯಾಸ ಆಗಿದೆ. ಶಟಪ್ ವಿಕ್ಕಿ, ನಾವು ಹೆದರ್ಬಾರ್ದು. ಏನಾದ್ರೂ ಒಂದು ನಮ್ ಕೈಯಿಂದ ಮಾಡ್ಲೇಬೇಕು. ಇಲಾಗಿ ನಡೆದ್ರೆ ಅಷ್ಟೇ ಸಾಕು. ಇಲಾಗಿ ಕಂಡ್ರೇನೆ ಜನರು ಕ್ಲಾಪ್ ಮಾಡ್ತಾರೆ. ನಮ್ಮ ಆಟಿಟ್ಯೂಡ್. ಒಂದು ಕಡೆ ರಾಜು ಮನೆಯ ಅಂಗಳದಲ್ಲಿ ಬಡವರ ಗ್ರೂಪ್ ಮೀಟಿಂಗ್ ಅನ್ನು ಏರ್ಪಡಿಸಿದ್ರು. ರಾಜು, ನಮ್ಮಮ್ಮನ ಹಳೆಯ ಸೀರೆಗಳಿದೆ, ಆದ್ರೆ ಅದು ಅರ್ಧೋಗಿದೆ. ಪರವಾಗಿಲ್ಲ ಲಕ್ಷ್ಮಿ, ಅದನ್ನ ತಗೊಂಬಾ. ನಾವು ಅರ್ಧೋದ ಜಾಗದಲ್ಲಿ ರಟ್ಟಿಂದ ಡಿಸೈನ್ ಮಾಡಿ ಇಡೋಣ. ನೋಡ್ಲಿಕ್ಕೆ ಪ್ಯಾಚ್ ವರ್ಕ್ ಹಂಗೆ ಕಾಣುತ್ತೆ. ನಮ್ಮ ತಂದೆಯ ಅಂಗಡಿಯಲ್ಲಿರುವ ಗೋಣಿ ಚೀಲವನ್ನು ತಂದಿದ್ದೀನಿ. ಅದನ್ನ ಒಗ್ದು ಚೆನ್ನಾಗಿ ಐರನ್ ಮಾಡಿ ಬ್ಲೌಸ್ ರೀತಿ ಕಟ್ ಮಾಡಿ ಹಾಕೊಂಡ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ನಮ್ಮ ಮನೆಯ ತೆಂಗಿನ ಗರಿಗಳಿಂದ ತಲೆಗೆ ಕ್ಯಾಪ್ ಅನ್ನು ಮಾಡ್ತೀನಿ. ಅದರಲ್ಲಿ ನಾವು ರಾಜ ರಾಣಿ ರೀತಿ ಕಾಣಿಸ್ತೀವಿ. ಸೂಪರ್ ಐಡಿಯಾ. ಎಲ್ಲರೂ ಕೇಳ್ಕೊಳ್ಳಿ. ನಮ್ಮ ಬಲ, ನಮ್ಮ ಕಷ್ಟ. ನಮ್ಮಿಂದ ಹೊಸ ಬ್ರ್ಯಾಂಡ್ ನ ತಗೊಳಕ್ಕಾಗದಿರಬಹುದು, ಆದ್ರೆ ಹೊಸ ಬ್ರ್ಯಾಂಡ್ ನ ನಮ್ಮಿಂದ ಸೃಷ್ಟಿ ಮಾಡಕ್ಕಾಗುತ್ತೆ. ನಿನಗೆ ಟೈಲರಿಂಗ್ ಗೊತ್ತು ತಾನೆ? ನೀನು ಕಟಿಂಗ್ ಮಾಡು, ನೀನು ಪೇಂಟ್ ಮಾಡು, ನಾನು ಡಿಸೈನಿಂಗ್ ಮಾಡ್ತೀನಿ. ಹೀಗೆ ಅವರೆಲ್ಲರೂ ತುಂಬಾ ಉತ್ಸಾಹದಿಂದ ಹಾಡನ್ನು ಆಡಿಕೊಂಡು ಕೆಲಸವನ್ನು ಆರಂಭಿಸಿದ್ರು. ಅದರಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಗುಣ ಕಂಡಿತು. ಅದು ನ್ಯೂ ಇಯರ್ ದಿನ ಸಂಜೆ ವೇಳೆ ವಿದ್ಯುತ್ ಅಲಂಕಾರದಿಂದ ಸೌಂದರ್ಯಗೊಂಡಿತ್ತು. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಸುಧಾ ಮೇಡಮ್, ಪ್ರಸಾದ್ ಸರ್ ಕೂಡ ಇದ್ರು. ಆಗ ಅಲ್ಲಿರುವ ಆಂಕರ್ ಸ್ಟೂಡೆಂಟ್ಸ್ ಜೊತೆ, ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ವೆಲ್ಕಮ್ ಟು ದ ನ್ಯೂ ಇಯರ್ ಗ್ರೇಟ್ ಫ್ಯಾಷನ್ ಶೋ. ಇವಾಗ ಮೊದಲನೇದಾಗಿ ನಮ್ಮ ರಿಚ್ ರಾಯಲ್ ಟೀಮ್ ಬರ್ತಾ ಇದೆ. ಕಮ್ ಆನ್ ಕ್ಲಾಪ್. ಹಾಗೆ ಕರೆದಾಗ ಆರ್ಯನ್ ಟೀಮ್ ಸ್ಟೇಜ್ ಮೇಲೆ ಬಂದು ನಿಂತ್ರು. ಬಂದವರು ಹಳೆಯ ಬಟ್ಟೆಯನ್ನು ಧರಿಸಿಕೊಂಡು ಬಂದ್ರು. ಆದ್ರೆ ಅದು ಯಾರಿಗೂ ಸರಿಯಾಗಿರ್ಲಿಲ್ಲ. ಹೀಗೆ ಅವರನ್ನು ನೋಡಿದ ತಕ್ಷಣ ಪ್ರೇಕ್ಷಕರಲ್ಲಿ ನಗು ಆರಂಭಿಸಿತು. ಅವರಿಗೆ ಅವ್ರು ಹಾಕೊಂಡಿರುವ ಡ್ರೆಸ್ ಇಷ್ಟ ಆಗಿಲ್ಲ. ಅವರ ಆಟಿಟ್ಯೂಡ್ ಅಂತೂ ಯಾರಿಗೆ ಕೂಡ ಇಷ್ಟನೇ ಆಗ್ಲಿಲ್ಲ. ಆಗ ನಮ್ಮ 2ನೇ ಟೀಮ್ ಕ್ರಿಯೇಟಿವ್ ಚಾಲೆಂಜಸ್ ಟೀಮ್ ಬರ್ತಾ ಇದೆ. ಹಾಗೆ ಹೇಳಿದಾಗ ರಾಜು ಟೀಮ್ ಎಂಟ್ರಿ ಆಯಿತು. ರಾಜು ಟೀಮ್ ಅಲ್ಲಿ ಇರುವವರೆಲ್ಲ ಸ್ಟೇಜ್ ಮೇಲೆ ಬಂದು ನಿಂತ್ರು. ಎಲ್ಲರೂ ಆಶ್ಚರ್ಯಪಟ್ರು. ರಾಜು ಟೀಮ್ ಗೋಣಿ ಚೀಲದಲ್ಲಿ ಮಾಡಿರುವ ಬಟ್ಟೆಯನ್ನು ಧರಿಸಿಕೊಂಡಿದ್ರು. ಅದನ್ನು ನೋಡಿ ಸ್ಕೂಲ್ ಗ್ರೌಂಡ್ ಅಲ್ಲಿ ಇರುವವರೆಲ್ಲ ಚಪ್ಪಾಳೆಯನ್ನು ತಟ್ಟಿದ್ರು. ಟೀಮ್ ಇವರನ್ನು ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಅದು ಗೋಣಿ ಚೀಲನಾ? ಅಷ್ಟೊಂದು ಸ್ಟೈಲ್ ಆಗಿ ಹೇಗೆ ಕಾಣುತ್ತೆ? ಆ ಫ್ರಾಕ್ ಸಿಲ್ವರ್ ಆಗಿ ಹೇಗೆ ಹೊಳಿತಾ ಇದೆ? ಅವರು ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿದ್ದಾರೆ ಕಣೋ. ನಾವು ಇಂಟರ್ನೆಟ್ ಅಲ್ಲಿ ನೋಡಿ ಕಾಪಿ ಮಾಡ್ದೆವು, ಆದ್ರೆ ಅವರು ನಿಜವಾಗ್ಲೂ ಸೃಷ್ಟಿ ಮಾಡಿದ್ದಾರೆ. ಅವರ ಕಣ್ಣಲ್ಲಿ ಬಡತನ ಕಾಣಲಿಲ್ಲ, ಅವರ ಕೈಯಲ್ಲಿ ಕಲಾಕೃತಿ ಕಂಡಿತ್ತು. ಆವಾಗ ಪ್ರಸಾದ್ ಸರ್, ಅದ್ಭುತ, ಅಮೋಘ. ನಾನು ನೋಡ್ತಾ ಇರುವುದು ಫ್ಯಾಷನ್ ಶೋ ಅಲ್ಲ, ಒಂದು ಪಾಠ. ನಿಮ್ಮ ಕೈಯಲ್ಲಿ ಹೊಸ ಬಟ್ಟೆನ ಪರ್ಚೇಸ್ ಮಾಡ್ಲಿಕ್ಕೆ ಆಗದಿದ್ರು ಸ್ಟೈಲ್ನ ತಗೋತೀರಾ ಅಂತ ನೀವು ನಿರೂಪಿಸಿದ್ದೀರಾ. ಆರ್ಯನ್ ಟೀಮ್ ಪ್ರಯತ್ನ ಪಟ್ರು, ಆದ್ರೆ ಅದರಲ್ಲಿ ಸೋಲನ್ನೇ ಅನುಭವಿಸಿದ್ರು.
ರಾಜು ಟೀಮ್ ಅವರು ಪ್ರತಿಯೊಂದು ವಸ್ತುವನ್ನು ಪ್ರೀತಿ ಮಾಡಿ ಅದಕ್ಕೆ ಪ್ರಾಣವನ್ನು ಕೊಟ್ಟಿದ್ದಾರೆ. ಸೊ ನ್ಯೂ ಇಯರ್ ಬೆಸ್ಟ್ ಡಿಸೈನರ್ ಕಾಸ್ಟ್ಯೂಮ್ ರಾಜು ಅಂಡ್ ಟೀಮಿಗೆನೆ ಹೋಗ್ತಾ ಇದೆ. ಎಲ್ಲರೂ ಕ್ಲಾಪ್ ಮಾಡಿದ್ರು. ರಾಜು ಟೀಮ್ ಸ್ಟೇಜ್ ಮೇಲೆ ಬಂದ್ರು. ಥ್ಯಾಂಕ್ ಯು ಸರ್. ನಮ್ಮ ಕೈಯಲ್ಲಿ ಹಣ ಇಲ್ಲ ಅಂತ ನಾವು ತುಂಬಾನೇ ಬೇಜಾರ್ ಮಾಡ್ದೋ. ಆದ್ರೆ ಇವತ್ ನಮ್ಗೆ ಗೊತ್ತಾಯ್ತು, ಕೈಯಲ್ಲಿರುವ ಕ್ರಿಯೇಟಿವಿಟಿ ಎನ್ನುವ ಸಂಪತ್ತಿನ ಮುಂದೆ ಇದು ಕೂಡ ಕೆಲ್ಸಕ್ಕೆ ಬರೋದಿಲ್ಲ ಅಂತ. ರಾಜು ಟೀಮ್ ಕ್ರಿಯೇಟಿವಿಟಿಗೆ ಆರ್ಯನ್ ಟೀಮ್ ಫಿದಾ ಆದ್ರು. ಅವನ ಬೆಟ್ಟಿಂಗ್ ನ ಸೈಡಲ್ಲಿಟ್ಟು ನಿಧಾನವಾಗಿ ಸ್ಟೇಜ್ ಮೇಲೆ ಬಂದ. ರಾಜು, ನೀನು ಹೇಳಿದ್ದೇ ನಿಜ. ನಾವು ಹಾಕೊಂಡಿರುವ ಬಟ್ಟೆ ಕೆಳಗೆ ಬಿದ್ದೋಗುತ್ತೆ ಅಂತ ಚಿಂತೆ ಮಾಡ್ದೆ. ಹಾಕೊಂಡಿರುವ ಆ ಗೋಣಿ ಚೀಲದ ಕೋಟಲ್ಲಿ ನೀನು ನಿಜವಾಗ್ಲೂ ಒಳ್ಳೆ ರಾಜನ್ ರೀತಿ ಇದ್ದೀಯಾ. ರಿಯಲಿ ಗ್ರೇಟ್. ಸಾರಿ ಫ್ರೆಂಡ್ಸ್, ನಾನ್ ನಿಮ್ನ ತಪ್ಪಾಗಿ ತಿಳ್ಕೊಂಡೆ. ಪರವಾಗಿಲ್ಲ ಆರ್ಯನ್, ಈ ನ್ಯೂ ಇಯರ್ ನಮ್ಮೆಲ್ಲರನ್ನ ಜೊತೆಗೂಡ್ಸಿದೆ, ಅಷ್ಟೇ ಸಾಕು. ಲಕ್ಷ್ಮಿ, ಪ್ಲೀಸ್ ಆ ಡ್ರೆಸ್ನ ಹೇಗೆ ಹೊಲ್ದಿದ್ದು ಅಂತ ಹೇಳ್ಕೊಡ್ತೀಯಾ? ನೆಕ್ಸ್ಟ್ ಟೈಮ್ ಪಾರ್ಟಿಗೆ ಅದನ್ನೇ ಹಾಕೋತೀನಿ. ಖಂಡಿತ ಸ್ನೇಹ. ನೋಡಿದ್ರ ಮಕ್ಳೇ, ಡ್ರೆಸ್ ಬೇರೆ ಆದ್ರೂ ಕೂಡ ನಮ್ಮ ಎಲ್ಲರ ಮನಸ್ಸು ಒಂದೇ ಆಗಿದೆ. ಇದೇ ನಿಜವಾದ ನ್ಯೂ ಇಯರ್ ಸೆಲೆಬ್ರೇಷನ್. ಇವಾಗ ನಾವೆಲ್ಲರೂ ಸೇರಿ ಡ್ಯಾನ್ಸ್ ಮಾಡೋಣ. ಬಡವ ಶ್ರೀಮಂತ ಎನ್ನುವ ಭೇದ ಭಾವವಿಲ್ಲದೆ ಒಬ್ಬರಿಗೊಬ್ಬರು ಹೆಗಲ ಮೇಲೆ ಕೈ ಇಟ್ಕೊಂಡು ಎಲ್ಲರೂ ಸಂತೋಷದಿಂದ ಡ್ಯಾನ್ಸ್ ಮಾಡಿದ್ರು. ದಿನ ರಾತ್ರಿ ಆಕಾಶದಲ್ಲಿ ಕಾಣುವ ಚಂದಿರನ ಬೆಳಕಿಗಿಂತ ಆ ಮಕ್ಕಳ ಕಣ್ಣಲ್ಲಿ ಆನಂದದ ಸಂತೋಷ ಜಾಸ್ತಿ ಕಾಣಿಸ್ತಿತ್ತು. ಅದು ಡಿಸೆಂಬರ್ ತಿಂಗಳು. ಅವೆಲ್ಲ ಮಂಜಿನ ಕಂಬಳಿಯನ್ನು ಹೊದ್ದಿತ್ತು. ಆ ವರ್ಷನೇ ಲಾವಣ್ಯನಿಗೆ ಕಿರಣ್ ಜೊತೆ ಮದುವೆಯಾಯಿತು. ಲಾವಣ್ಯನಿಗೆ ಇದು ಹೊಸ ಜೀವನ. ಕಿರಣ್ ಇಷ್ಟಪಟ್ಟ ಕಾರಣ ಲಾವಣ್ಯ ಶ್ರೀಮಂತ ಮನೆಯ ಸೊಸೆಯಾದ್ಲು. ಲಾವಣ್ಯಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವರ ತಾಯಿ ಶಾರದಮ್ಮ ಮಾರ್ಕೆಟ್ ಅಲ್ಲಿ ಫ್ರೂಟ್ಸ್ ಅಂಗಡಿನ ಇಟ್ಕೊಂಡಿದ್ರು. ಲಾವಣ್ಯ ಮದುವೆಯಾಗಿ ಹೋದ ಮನೆ ಹೈದರಾಬಾದಲ್ಲಿ ಒಂದು ದೊಡ್ಡ ಅರಮನೆಯಂತಿದ್ದು. ಅವಳ ಅತ್ತೆ ರಾಜೇಶ್ವರಿ ದೇವಿ ನಗರದಲ್ಲಿ ಫೇಮಸ್ ಆಗಿರುವ ಮಹಿಳೆ. ಅವರಿಗೆ ಹಣ, ಗೌರವ, ಮರ್ಯಾದೆ ಅದನ್ನ ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಚಳಿಗಾಲದಲ್ಲಿ ಲಾವಣ್ಯನಿಗೆ ಆ ಮನೆ ಮೊದಲನೇ ದಿನ. ರಾಜೇಶ್ವರಿ ಅವರ ಮನೆ ಸೆಂಟ್ರಲೈಸ್ ಹೀಟಿಂಗ್ ಸಿಸ್ಟಮ್ ಇಂದ ಬೆಚ್ಚಗೆ ಇತ್ತು. ಆದ್ರೂ ಕೂಡ ಲಾವಣ್ಯನಿಗೆ ಅವಳೊಳಗೆ ಏನೋ ಗೊತ್ತಿಲ್ಲದ ಚಳಿ ಇತ್ತು. ವಾತಾವರಣದಲ್ಲಿ ಇರುವಂತಹ ಚಳಿಯಲ್ಲ, ಮನುಷ್ಯರ ನಡುವೆ ಇರುವ ಅದು ಭಯದ ಚಳಿ. ರಾತ್ರಿ ಸಮಯ. ಲಾವಣ್ಯ ಕಿರಣ್ನ ಬೆಡ್ರೂಮ್ ಅದು. ಲಾವಣ್ಯ ಬೆಡ್ಶೀಟ್ ನ ಹಾಕೊಂಡಿದ್ರು, ಚಳಿಯಲ್ಲಿ ನಡುತ್ತಾ ಇದ್ಲು. ಏನಾಯ್ತು ಲಾವಣ್ಯ, ನಿನಗೆ ಚಳಿ ಆಗ್ತಾ ಇದೀಯಾ? ಹೀಟರ್ ಏನಾದ್ರೂ ಹಾಕ್ಬೇಕಾ? ಬೇಡ ಕಿರಣ್, ಎಲ್ಲವೂ ಚೆನ್ನಾಗಿದೆ. ಆದ್ರೂ ಕೂಡ ನನ್ನ ಮನೆಯಲ್ಲಿ ನನ್ನ ಅಮ್ಮ ನನಗೆ ಹಳೆಯ ಕಂಬಳಿನ ಕೊಡ್ತಾ ಇದ್ರು. ಅದು ಅರ್ಧೋಗಿದ್ರು ಕೂಡ ತುಂಬಾನೇ ಚಳಿನ ತಡಿತಾ ಇತ್ತು. ಹಳೆ ಕಂಬಳಿನ? ಇದು ಸಿಲ್ಕ್ ಕಂಬಳಿ. ಇದಕ್ಕೆ ಸುಮಾರು 5-6 ಸಾವಿರ. ಇದಕ್ಕಿಂತ ನಿನಗೆ ಬಿಸಿಯನ್ನು ತರುವುದು ಇನ್ನೇನಿದೆ? ಈ ಕಂಬಳಿಯಲ್ಲಿ ಕಾಸ್ಟ್ಲಿ ಉಷ್ಣತೆ ಇರ್ಬೋದು, ಆದ್ರೆ ನಾನ್ ನಮ್ ತಾಯಿ ಪ್ರೀತಿನ ಮಿಸ್ ಮಾಡ್ಕೋತಾ ಇದ್ದೀನಿ. ನೀವು ಸುಮ್ನೆ ಮಲ್ಕೊಳ್ಳಿ. ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೇಬಲ್ ಅಲ್ಲಿ ಎಲ್ಲನೂ ನಿಶಬ್ದತೆಯಿಂದ ಇತ್ತು. ಲಾವಣ್ಯ, ನಿನ್ನೆ ರಾತ್ರಿ ನಿನ್ಗೆ ಚಳಿ ಜಾಸ್ತಿ ಇತ್ತಂತೆ, ನನ್ ಮಗ ಕಿರಣ್ ಹೇಳ್ದ. ಅದು ಅತ್ತೆ, ಮನೆಯಲ್ಲಿ ನಿನಗೆ ಎಷ್ಟೊಂದು ಸೌಕರ್ಯಗಳು ಇದ್ರೂ ಕೂಡ ನಿನ್ನ ಮನೆಯಲ್ಲಿ ಹರಿದೋದ ಕಂಬಳಿ, ಹರಿದೋದ ಚಾಪೆಯಲ್ಲಿ ಮಲಗಿದ್ರು ಕೂಡ ನಿನಗೆ ಇನ್ನೂ ನನ್ ಮನೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ನನ್ ಮಗನಿಗೆ ಕಂಪ್ಲೇಂಟ್ ಮಾಡ್ತಾ ಇದೀಯಲ್ಲ. ಹೌದು, ನಿನಗೆ ಇಲ್ಲಿ ಏನ್ ಬೇಕು ಇನ್ನು? ನಾನು ನಿಮ್ ಮಗನ್ ಜೊತೆ ಕಂಪ್ಲೇಂಟ್ ಮಾಡ್ಲಿಲ್ಲ ಅತ್ತೆ. ನಮ್ ತಾಯಿ ನೆನಪಿಗೆ ಬರ್ತಿದ್ದಾರೆ ಅಂತ ಮಾತ್ರ ಹೇಳಿದ್ದು. ನಿನ್ನ ಮನೆಯ ಪುರಾಣವನ್ನೆಲ್ಲ ಇಲ್ಲಿ ನನಗೆ ಹೇಳಲಿಕ್ಕೆ ಬರ್ಬೇಡ. ಮನೆಯ ಸ್ಟೇಟಸ್ಸಿಗೆ ತಕ್ಕ ಹಾಗೆ ನಡ್ಕೊಳ್ಳಕ್ಕೆ ಪ್ರಯತ್ನ ಪಡು. ನಿನ್ನ ವರ್ತನೆಗಳನ್ನ ಇಲ್ಲೆಲ್ಲ ಮಾಡಕ್ ಹೋಗ್ಬೇಡ. ಇದೆಲ್ಲ ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಅವರ ಮಾತನ್ನು ಕೇಳಿ ಲಾವಣ್ಯನಿಗೆ ಮಾತೇ ಬರ್ಲಿಲ್ಲ. ಲಾವಣ್ಯ ಮೌನವಾಗಿ ನಿಂತಿದ್ಲು. ಆ ಮನೆಯಲ್ಲಿ ಎಲ್ಲಾ ವಸ್ತುಗಳು ತುಂಬಾನೇ ಕಾಸ್ಟ್ಲಿ ಆದದ್ದು, ಆದರೆ ಜನರ ಮಾತು ಮಾತ್ರ ಅಲ್ಲ. ಲಾವಣ್ಯ ಅವಳ ರೂಮಿಗೆ ಹೋಗಿ ಚಿಲ್ಕ ಹಾಕೊಂಡು ಅವಳ ತಾಯಿಗೆ ಶಾರದನಿಗೆ ಕಾಲ್ ಮಾಡಿದ್ಲು. ಅಮ್ಮ, ಲಾವಣ್ಯ ಮಗಳೇ, ಹೇಗಮ್ಮ ಇದ್ದೀಯಾ? ಅಮ್ಮ, ನಾನ್ ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ? ನನಗೇನಮ್ಮ, ನಾನು ಚೆನ್ನಾಗೇ ಇದ್ದೀನಿ. ಇದು ಚಳಿಗಾಲ ಅಲ್ವಾ, ಬೆಳಿಗ್ಗೆ ಬೇಗನೆ ಎದ್ದು ತಣ್ಣೀರಲ್ಲಿ ಕೈ ಹಾಕಕ್ ಹೋಗ್ಬೇಡ. ಬಿಸ್ನೀರಿಟ್ಕೊಂಡು ಸ್ನಾನ ಮಾಡಮ್ಮ. ನಾನು ನಿನಗೋಸ್ಕರ ಎಳ್ಳುಂಡೆ ಹಾಗೇನೆ ಶುಂಠಿ ಪಚಡಿ ಎಲ್ಲ ಮಾಡಿಟ್ಟಿದೀನಿ. ಈ ಚಳಿಗಾಲದಲ್ಲಿ ಅದೆಲ್ಲ ಒಳ್ಳೇದು. ಯಾವಾಗಮ್ಮ ಬರ್ತೀಯಾ? ಆಯ್ತಮ್ಮ, ಆದಷ್ಟು ಬೇಗ ಖಂಡಿತ ಬರ್ತೀನಿ. ಇಲ್ಲಿ ನನಗೆ ಎಲ್ಲಾ ಸೌಕರ್ಯಗಳು ಇದೆ, ಆದ್ರೂ ಕೂಡ ನನಗೆ ನೀನ್ ಮಾಡಿಕೊಡುವ ಜೋಳದ ಬಿಸಿ ಬಿಸಿ ರೊಟ್ಟಿ ತಿನ್ಬೇಕು ಅನ್ಸುತ್ತೆ. ಅಯ್ಯೋ ಹುಚ್ಚಿ ಹುಡುಗಿ,
ಇದಕ್ಕೋಸ್ಕರನ ಈಗೆಲ್ಲ ಕಣ್ಣೀರ್ ಹಾಕೋದು? ಅಳಿಯಂದಿರ್ನ ಕರ್ಕೊಂಡು ಒಮ್ಮೆ ಬಾಮ್ಮ, ನಿನಗೆ ಇಷ್ಟವಾದದ್ದೆಲ್ಲ ನಾನ್ ಮಾಡ್ಕೊಡ್ತೀನಿ. ಅಮ್ಮ ಜೊತೆಗಿನ ಮಾತು ಅವಳಿಗೆ ಧೈರ್ಯವನ್ನು ಕೊಡ್ತು. ಆದರೆ ಅವಳು ತಾಯಿ ಜೊತೆ ಮಾತನಾಡುವುದನ್ನು ರಾಜೇಶ್ವರಿ ಹೊರಗಿಂದ ಕೇಳ್ಕೊಂಡ್ರು. ಲಾವಣ್ಯ, ಲಾವಣ್ಯ, ಬಾಗಿಲು ತೆಗಿಯಮ್ಮ. ಏನಮ್ಮ? ಅಮ್ಮನ ಜೊತೆ ಮಾತಾಡಿ ಆಯ್ತಾ? ಇಲ್ಲಿ ನಾವು ನಿನಗೋಸ್ಕರ ಬ್ರೆಡ್ ಆಮ್ಲೆಟ್, ಹಾರ್ಲಿಕ್ಸ್ ಅಂತ ಏನೆಲ್ಲ ಕುಡಿಯಕ್ಕೆಲ್ಲ ಮಾಡ್ಕೊಡ್ತೀವಿ. ಆದ್ರೂ ಕೂಡ ನಿನಗೆ ನಿನ್ ಮನೆಯಲ್ಲಿ ಮಾಡಿಕೊಡೋ ರಾಗಿ ರೊಟ್ಟಿ, ಜೋಳದ ರೊಟ್ಟಿನೇ ಇಷ್ಟನಾ? ಯಾಕೇನೆ ನಮ್ ಮನೆ ಮರ್ಯಾದೆಗೆ ತೆಗಿತೀಯಾ? ಅತ್ತೆ, ಅದು ಬಂದು ತಾಯಿಯ ಪ್ರೀತಿ. ಸಾಕು, ಬಾಯಿ ಮುಚ್ಚೆ. ತಾಯಿಯ ಪ್ರೀತಿ ಗೀತಿ ಅಂತ ಏನೇನೋ ನಾಟಕ ಆಡ್ಬೇಡ. ನಿನಗೆ ನಿಮ್ ತಾಯಿ ಮನೆ ಅಡಿಗೆನೆ ತುಂಬಾ ಇಷ್ಟ ಆದ್ರೆ ನಿಮ್ ತಾಯಿನ ಇಲ್ಲೇ ಬಂದು ಅಡಿಗೆ ಮಾಡಿ ಕೊಡಕ್ಕೇಳು. ನಿನಗೆ ಆ ಸೌದೆಯಲ್ಲಿ ಅಡಿಗೆ ಮಾಡಿದ್ರೆ ಆ ವಾಸನೆನೇ ಇಷ್ಟನಾ? ಛೀ! ಹೀಗೆ ರಾಜೇಶ್ವರಿ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ರು. ಈ ಕಡೆ ಲಾವಣ್ಯ ಕಣ್ಣೀರು ಹಾಕ್ತಾ ಇದ್ಲು. ಅವಳಿಗೆ ಒಂದು ಕ್ಷಣ ಅವಳ ಅತ್ತೆಯ ಮನೆ ಎಷ್ಟೇ ಉಷ್ಣದಿಂದ ಇದ್ರೂ ಕೂಡ ತುಂಬಾ ಚಳಿಯಲ್ಲಿ ನಡುಗುವ ರೀತಿ ಇತ್ತು. ದಿನಗಳು ಕಳೀತಾ ಇದ್ದಂಗೆ ಚಳಿಗಾಲ ಆರಂಭವಾಯಿತು. ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇತ್ತು. ಪುನಃ ಶಾರದಮ್ಮ ತನ್ನ ಮಗಳಿಗೆ ಫೋನ್ ಮಾಡಿ ಅಳಿಯಂದ್ರನ್ನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳಿದ್ರು. ಲಾವಣ್ಯ ಹೆದರ್ಕೊಂಡೇ ತನ್ನ ಅತ್ತೆ ಜೊತೆ ಈ ವಿಚಾರವನ್ನು ಹೇಳಲಿಕ್ಕೆ ಬಂದ್ಲು. ಏನು? ನಾವು ನಿಮ್ಮ ಹಳ್ಳಿಯ ಮನೆಗೆ ಬರ್ಬೇಕಾ? ಆ ಸಣ್ಣ ಮನೆಗ? ಆ ಮನೆಯಲ್ಲಿ ಆಫ್ಟರ್ ಒಂದ್ ಬಾತ್ರೂಮ್ ಕೂಡ ಸರಿ ಇಲ್ಲ. ಅಲ್ಲಿ ಬಂದು ನಾವು ಚಳಿಯಲ್ಲಿ ನಡುಕೊಂಡ್ ಕೂರ್ಬೇಕಾ? ಅತ್ತೆ, ಒಂದೇ ಒಂದಿನ ಅತ್ತೆ, ಅಮ್ಮ ಕಾಯ್ತಾ ಇರ್ತಾರೆ. ನೋಡು, ನನ್ನಿಂದೆಲ್ಲ ಬರಕ್ಕಾಗಲ್ಲ. ನನ್ ಮಗ ಕಿರಣ್ಗೆ ಏನೋ ಪಾರ್ಟಿ ಇದೆ ಅಂತ ಹೇಳ್ದ, ಅದರಿಂದ ಅವನ್ ಕೂಡ ಬರೋದಿಲ್ಲ. ನಿನಗೆ ಹೋಗ್ಬೇಕಂದ್ರೆ ಹೋಗು, ಆದ್ರೆ ಮತ್ತೆ ನಿಮ್ಮ ಬಡತನದ ವಾಸನೆನ ಈ ಕಡೆ ತಗೊಂಬರಕ್ಕೆ ಯೋಚನೆ ಮಾಡ್ಬೇಡ. ಲಾವಣ್ಯ ಏನು ಮಾತನಾಡದೆ ರೂಮಿಗೆ ಹೋದ್ಲು. ಸ್ವಲ್ಪ ಸಮಯದಲ್ಲೇ ಕಿರಣ್ ಆಫೀಸ್ನಿಂದ ಮನೆಗೆ ಬಂದ. ಮೌನವಾಗಿರುವ ಲಾವಣ್ಯನನ್ನು ಗಮನಿಸಿದ. ಲಾವಣ್ಯ, ಏನಾಯ್ತು? ಅಮ್ಮ ಏನಾದ್ರೂ ಹೇಳಿದ್ರಾ? ನಮ್ಮಮ್ಮ ಹಬ್ಬಕ್ಕೆ ನನ್ನ ಕರೆದ್ರು. ನಿಮ್ನ ಕರ್ಕೊಂಡೋಗೋದ್ ಬೇಡ ಅಂತ ಹೇಳಿದ್ರು. ನನ್ನ ಮಾತ್ರ ಹೋಗಿ ಬಾ ಅಂತ ಹೇಳಿದ್ರು. ಹೋಗಿ ಬಟ್ಟೆನೆಲ್ಲ ರೆಡಿ ಮಾಡ್ಕೋ. ನಾನು ಹೋಗಿ ನಮ್ಮಮ್ಮನ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಮದುವೆ ಆದ್ಮೇಲೆ ಅತ್ತೆ ಮನೆಗೆ ಹೋಗೋದು ನನ್ನ ಕರ್ತವ್ಯ. ನಾನು ಹೊರಡ್ತೀನಿ. ಖಂಡಿತವಾಗಿ ನಿನ್ ಜೊತೆ ಬರ್ತೀನಿ. ಹೊರಡು. ಗಂಡ ಹೆಂಡತಿ ಮಾತನಾಡುವುದು ರಾಜೇಶ್ವರಿ ಕಿವಿಗೆ ಬಿತ್ತು. ಆ ಮಾತು ಕೇಳಿ, ಏ ರಾಜೇಶ್, ನೀನು ಹೋಗಿ ಆ ಹಳ್ಳಿಯ ಮನೆಗೆ ಹೋಗ್ತೀಯಾ? ನಿನ್ನಿಂದ ಆ ಮನೆಯಲ್ಲಿ ಕೂರ್ಲಿಕ್ಕಾಗುತ್ತಾ ಕಣೋ? ಇಲ್ಲಮ್ಮ, ಇದು ಸಂಪ್ರದಾಯ. ನಾನು ಹೋಗ್ಲೇಬೇಕು. ಒಂದೇ ದಿನ ತಾನೇ, ಹೋಗಿ ನಾಳೆನೆ ಬಂದ್ಬಿಡ್ತೀವಿ. ರಾಜೇಶ್ವರಿ ಕೋಪದಿಂದ ಮುಖನ ತಿರುಗಿಸ್ಕೊಂಡ್ಲು. ಕಿರಣ್, ಲಾವಣ್ಯ ಅಲ್ಲಿಂದ ಪ್ರಯಾಣವನ್ನಾರಂಭಿಸಿದ್ರು. ಮರುದಿನ ಬೆಳಿಗ್ಗೆ ಕಿರಣ್ನ ಕಾರು ಲಾವಣ್ಯನ ಮನೆಯ ಮುಂದೆ ಹೋಗಿ ನಿಂತಿತು. ಕಿರಣ್ ಲಾವಣ್ಯನ ಮನೆ ಮುಂದೆ ಬಂದು ನಿಂತ್ರು. ಮನೆ ಸಗಣಿಯೆಲ್ಲ ಹಾಕಿ ಸಾರಿಸಿ ಸುಂದರವಾದ ರಂಗೋಲಿಯನ್ನು ಹಾಕಿ ತುಂಬಾ ಚಳಿ ಕೂಡ ಇತ್ತು. ಶಾರದಮ್ಮ ವೇಗವಾಗಿ ಮನೆ ಮುಂದೆ ಬಂದ್ರು. ತನ್ನ ಮಗಳನ್ನು ನೋಡಿ ಕಣ್ಣಲ್ಲಿ ಆನಂದ ಬಾಷ್ಪ. ಲಾವಣ್ಯ, ಬಂದಮ್ಮ. ಅಳಿಯಂದ್ರೆ ಬಂದ್ರಾ? ಬನ್ನಿ. ಮನೆ ತುಂಬಾ ಸಣ್ಣ ಮನೆ, 2 ರೂಮು. ಬಂದ ಹಾಗೆ ಆ ಮನೆಯೊಳಗೆ ಬೆಚ್ಚಗೆ ಇತ್ತು. ಯಾಕಂದ್ರೆ ಒಂದು ಕಡೆ ಒಲೆ ಉರಿತಾ ಇತ್ತು. ಆ ಒಲೆಯಿಂದ ಬರುವಂತಹ ಬೆಂಕಿಯ ಉಷ್ಣತನ ಆ ಮನೆಯಲ್ಲಿ ಚಳಿನ ದೂರ ಮಾಡಿತ್ತು. ಅಂದ್ರೆ ತುಂಬಾ ಚಳಿ ಆಗ್ತಾ ಇದೆಯಾ? ಆ ಒಲೆ ಹತ್ರ ಕೂತ್ಕೊಂಡು ಕೈಕಾಲ್ನ ನೀಡಿಸ್ಕೊಳ್ಳಿ. ತುಂಬಾ ಚಳಿಗೆ ಬೆಚ್ಚಗೆ ಇರುತ್ತೆ. ಪರವಾಗಿಲ್ಲ ಅತ್ತೆ, ನೀವು ಶ್ರಮ ಪಡಬೇಡಿ. ಅಳಿಯಂದ್ರೆ, ಇದರಲ್ಲಿ ಶ್ರಮ ಏನಿದೆ? ನೀವು ಬಂದಿದ್ದೆ ನನಗೆ ಸಂತೋಷ. ಅಮ್ಮ ಲಾವಣ್ಯ, ತಗೊಮ್ಮ ಬಿಸಿ ಬಿಸಿ ಶುಂಠಿ ಟೀ. ಕಿರಣ್ ಕೂಡ ಆ ಹೊಲೆಯ ಮುಂದೆ ನಿಂತುಕೊಂಡ. ಕಿರಣ್ನ ಕಾಲಿಗೆ ಹಾಕಿಕೊಂಡಿರುವ ಕಾಸ್ಟ್ಲಿಯಾದ ಶೂವನ್ನು ನೋಡಿ ಅವನ ಪಾದಗಳು ಅವರ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವನಿಗೆ ಏನೋ ಒಂದು ಪ್ರಶಾಂತತೆ, ಉಷ್ಣತೆಯಲ್ಲಿ ಸಿಗದೇ ಇರುವ ಆ ಬೆಚ್ಚತನ ಅವನಿಗೆ ಒಲೆಯ ಮುಂದೆ ಸಿಕ್ತು. ಮಧ್ಯಾಹ್ನದ ಊಟದ ಸಮಯವಾಯಿತು. ಅಳಿಯಂದ್ರೆ, ನಮ್ದು ಬಡತನ ಮನೆ. ನಮ್ಮಲ್ಲಿ ಇರುವುದನ್ನು ಇಟ್ಟು ನಿಮ್ಗೆ ಅಡಿಗೆ ಮಾಡಿ ಕೊಟ್ಟಿದ್ದೀನಿ. ನೀವು ತೃಪ್ತಿಯಿಂದ ಊಟ ಮಾಡ್ಬೇಕು. ಶಾರದಮ್ಮ ತನ್ನ ಅಳಿಯಂದ್ರನ್ನು ಕೂರಿಸಿ ಬಿಸಿ ಬಿಸಿ ಒಲೆಯಿಂದ ಮಾಡಿದ ಜೋಳದ ರೊಟ್ಟಿಯನ್ನು ತೆಗೆದುಕೊಟ್ಟು, ಹಾಗೇನೆ ಪಕ್ಕದಲ್ಲೇ ಬದ್ನೆಕಾಯಿ ಸಾರು ಹಾಗೂ ಖಾರದ ಚಟ್ನಿ. ಮೊದಲ ತುತ್ತನ್ನು ಬಾಯಲ್ಲಿ ಇಟ್ಟ. ಜೋಳದ ರೊಟ್ಟಿ, ಬದ್ನೆಕಾಯಿ ಹಾಗೇನೆ ಖಾರ ಚಟ್ನಿ ತಿಂದ ತಕ್ಷಣ ಆ ರುಚಿಗೆ ಅವನನ್ನೇ ಮರೆತು ಬಿಟ್ಟ. ಅತ್ತೆ, ಈ ರುಚಿ ತುಂಬಾನೇ ಅದ್ಭುತವಾಗಿದೆ. ನಾನು ನನ್ನ ಜೀವನದಲ್ಲಿ ಈ ರೀತಿ ಒಂದು ರುಚಿಯನ್ನು ತಿನ್ಲೇ ಇಲ್ಲ. ಇದು ತುಂಬಾನೇ ಅಮೃತದಂತಿದೆ. ನೋಡಿದ್ರ ಕಿರಣ್, ಇದೇ ನನ್ನ ತಾಯಿಯ ಕೈ ರುಚಿ. ತಪ್ಪ ಮಾಡೋದು, ನಮ್ದು ಬಡತನ ಕುಟುಂಬ. ಈ ಚಳಿಗೆ ಬಿಸಿ ಬಿಸಿ ರೊಟ್ಟಿ, ಖಾರ ಚಟ್ನಿ
ಹೀಗೆ ತಿಂದ್ರೇನೆ ಚಳಿ ಸ್ವಲ್ಪ ಕಡಿಮೆಯಾಗುತ್ತೆ. ನಿಮಗೆ ಬಿಸಿ ಬಿಸಿಯಾಗಿ ಇನ್ನೊಂದು ರೊಟ್ಟಿ ಮಾಡಿಕೊಡ್ಲಪ್ಪ? ಆ ಅತ್ತೆ, ಖಂಡಿತವಾಗಿ. ಹೀಗೆ ಆ ದಿನ ಸಂಜೆ ತನಕ ಕಿರಣ್ ಅವರ ಜೊತೆಗೇನೆ ಇದ್ದ. ಪಕ್ಕದ ಮನೆಯವ್ರ ಜೊತೆ ಎಲ್ಲ ಮಾತಾಡ್ದ. ಅಲ್ಲಿನ ಜನರ ಕೈಯಲ್ಲಿ ಹಣ ಇಲ್ಲ, ಆದರೆ ಬಾಯಿ ತುಂಬಾ ಸಂತೋಷದಿಂದ ಮಾತನಾಡುವ ಗುಣ ಇತ್ತು. ಹೀಗೆ ಆ ದಿನ ರಾತ್ರಿ ಅಲ್ಲಿಂದ ಹೊರಟ. ಲಾವಣ್ಯ ತಿರುಗಿ ಬಂಗ್ಲಾಗೆ ಹೋದ್ರು. ರಾಜೇಶ್ವರಿ ತನ್ನ ಮಗ ಇನ್ನೂ ಬರ್ಲಿಲ್ಲ ಅಂತ ಅವನಿಗೋಸ್ಕರ ಹಾಲಲ್ಲೇ ಕೂತು ಕಾಯ್ತಾ ಇದ್ರು. ಓಹೋ, ಹೋಗಿ ಬಂದ್ರಾ? ಆ ಬಡತನದ ವಾಸನೆಯನ್ನು ಕೂಡ ಈ ಮನೆಗೆ ತಗೊಂಬಂದ್ರಾ? ಆ ಚಳಿಯಲ್ಲಿ ನನ್ ಮಗನ ಕೂಡ ಕರ್ಕೊಂಡೋಗಿ ನಿನ್ ಜೊತೆ ಇರಿಸ್ಕೊಂಡೆ ಅಲ್ವಾ? ಆ ಚಳಿಯಲ್ಲಿ ನನ್ ಮಗ ಎಷ್ಟೊಂದು ಕಷ್ಟಪಟ್ಟಿರ್ತಾನೆ. ಹೌದಮ್ಮ, ಅಲ್ಲಿ ತುಂಬಾನೇ ಚಳಿ ಇತ್ತು. ನಮ್ಮ ಬಾತ್ರೂಮ್ ಅಲ್ಲಿ ಇರುವ ರೀತಿ ಹೀಟರ್ ಇರ್ಲಿಲ್ಲ, ನಮ್ಮ ರೂಮಲ್ಲಿ ಇರುವ ರೀತಿ ಕೂಡ ಹೀಟರ್ ಇರ್ಲಿಲ್ಲ. ಆ ಚಳಿಯಲ್ಲಿ ಕೂಡ ಒಂದು ಉಷ್ಣತೆ ಇತ್ತು. ಉಷ್ಣತೆನಾ? ಹೌದಮ್ಮ, ಮನುಷ್ಯರ ನಡುವೆ ಇರುವ ಉಷ್ಣತೆಯ ಬೆಚ್ಚಗೆ. ಅತ್ತೆಯವರು ನನ್ನನ್ನು ಹೊಲೆ ಹತ್ರ ಕೂರಿಸಿ ನನಗೆ ಕಂಬಳಿಯನ್ನು ಒರೆಸಿದ್ರು. ಹೊಲೆಯಿಂದ ಬಂದಂತಹ ಉಷ್ಣತೆ ನಮ್ಮ ಚಳಿಗೆ, ನಮ್ಮ ಮನಸ್ಸಿಗೆ ಕೂಡ ಚಳಿಯನ್ನು ಓಡಿಸಿ ಬೆಚ್ಚತನವನ್ನು ಕೊಟ್ಟಿತು. ಹೌದು, ಅಡಿಗೆ ಏನ್ ಮಾಡಿದ್ರು? ಅಮ್ಮ, ಅದ್ರ ಬಗ್ಗೆನೆ ಹೇಳಕ್ಕೆ ಬರ್ತಾ ಇದ್ದೀನಿ. ಅಲ್ಲಿ ಜೋಳದ ರೊಟ್ಟಿ, ಹಾಗೇನೆ ಬದ್ನೆಕಾಯಿ ಸಾರು, ಖಾರದ ಚಟ್ನಿ ಕೊಟ್ರು. ನನ್ನ ಹೊಟ್ಟೆ ಮಾತ್ರ ಅಲ್ಲದೆ ನನ್ನ ಮನಸ್ಸು ಕೂಡ ತುಂಬಿ ಹೋಯಿತು. ನಿಜ ಹೇಳ್ತಿದ್ದೀನಮ್ಮ, ಅವರು ಬಡವರಲ್ಲ. ಅವ್ರತ್ರ ಪ್ರೀತಿ ಎನ್ನುವ ಸಂಪತ್ತು ಜಾಸ್ತಿನೇ ಇದೆ. ನಮ್ಮತ್ರ ಕೋಟಿಗಟ್ಲೆ ಹಣ ಇದ್ರು ನಮ್ಮ ಮನಸ್ಸು ಬಡತನ. ನಾವೇ ನಿಜವಾದ ಬಡವರು. ಒಬ್ಬರಿಗೊಬ್ಬರು ಪ್ರೀತಿಯನ್ನು ಕೂಡ ಹಂಚ್ಕೊಳ್ಳೋದಿಲ್ಲಮ್ಮ. ರಾಜೇಶ್ವರಿ ಏನು ಮಾತನಾಡದೆ ಮೌನವಾಗಿದ್ರು. ತನ್ನ ಮಗನ ಬಾಯಲ್ಲಿ ಇಂಥ ಮಾತುಗಳು ಬರುತ್ತೆ ಅಂತ ಅವರು ಊಹನೆ ಕೂಡ ಮಾಡ್ಲಿಲ್ಲ. ನಾವೇ ನಿಜವಾದ ಬಡವರು ಅಂತ ಹೇಳಿದ ಮಾತು ಅವರ ಎದೆಯಲ್ಲಿ ಚುಚ್ತಾ ಇತ್ತು. ಆ ದಿನ ರಾತ್ರಿ ಯಾರೂ ಕೂಡ ಸರಿಯಾಗಿ ನಿದ್ರೆ ಮಾಡಲಿಲ್ಲ. ರಾಜೇಶ್ವರಿ ಅವರ ರೂಮ್ ಒಳಗೆ ಹೋಗಿ ಆಲೋಚನೆ ಮಾಡ್ತಾ ಇದ್ರು. ಅವರ ಮಗನ ಮಾತು, ಅವರ ಬಡತನ ಅವರ ಮನಸ್ಸೊಳಗೆ ತುಂಬಾನೇ ಕಾಡ್ತಾ ಇತ್ತು. ಮರುದಿನ ಬೆಳಿಗ್ಗೆ ಲಾವಣ್ಯ ರಾಜೇಶ್ವರಿಗೋಸ್ಕರ ಕಾಫಿಯನ್ನು ಮಾಡ್ತಾ ಇದ್ಲು. ರಾಜೇಶ್ವರಿ ನಿಧಾನವಾಗಿ ಅಡುಗೆ ಮನೆಯೊಳಗೆ ಹೋಗಿ, ಅತ್ತೆ, ಕಾಫಿ ಸ್ವಲ್ಪ ಇರು ಹಾಗೆ ಅಂತ ಹೇಳಿದಾಗ ಲಾವಣ್ಯನಿಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥನೇ ಆಗ್ಲಿಲ್ಲ. ಅವತ್ತು ನಿಮ್ಮ ಅಮ್ಮ ಏನೋ ಚಟ್ನಿ ಮಾಡಿದ್ರಂತೆ, ಕಿರಣ್ ತುಂಬಾ ಹೊಗಳ್ತಾ ಇದ್ದ. ನನಗೆ ನೀನು ಆ ಚಟ್ನಿನ ಮಾಡ್ಕೊಡ್ತೀಯಾ? ಇವತ್ತು ಚಳಿಗೆ ಯಾಕೋ ವಾಯ್ಸ್ ಬರ್ತಾ ಇಲ್ಲ. ಲಾವಣ್ಯ ಆಶ್ಚರ್ಯದಿಂದ ಅತ್ತೆಯನ್ನು ನೋಡಿದ್ಲು. ಅವರ ಕಣ್ಣಲ್ಲಿ ಯಾವಾಗ್ಲೂ ಇರುವಂತಹ ಗರ್ವ ಇರಲಿಲ್ಲ, ಒಂದು ರೀತಿಯ ಅಂಗೀಕಾರ. ಲಾವಣ್ಯನ ಕಣ್ಣಲ್ಲಿ ಕಣ್ಣೀರು ಬಂತು. ಅತ್ತೆ, ಇವಾಗ್ಲೇ ಮಾಡ್ಕೊಡ್ತೀನತ್ತೆ. ಬಿಸಿ ಬಿಸಿ ಚಟ್ನಿ, ಖಾರ ಚಟ್ನಿನೋ ಜೋಳದ ರೊಟ್ಟಿ ಮಾಡಿ ಕೊಡ್ತೀನಿ. ಸರಿ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ, ನೀನ್ ಮಾಡ್ಕೊಡು. ಆ ಚಳಿಕಾಲ ರಾಜೇಶ್ವರಿ ಮನೆಯಲ್ಲಿರುವ ಒಳ್ಳೆ ಗುಣವನ್ನು ಕರಗಿಸಿಯೇ ಬಿಡ್ತು. ತನ್ನ ಮನೆಯಲ್ಲಿರುವ ಅಮೃತದಂತಹ ಪ್ರೀತಿ ಶ್ರೀಮಂತ ಮನೆಯವರ ಮನಸ್ಸನ್ನೇ ಹೊಡೆದು ಹಾಕಿತು. ದಿನ ಲಾವಣ್ಯ ಮಾಡಿದಂತಹ ಜೋಳದ ರೊಟ್ಟಿನೇ ಎರಡು ಮನೆಯ ನಡುವೆ ಇರುವ ಸಂಬಂಧವನ್ನು ಕೂಡಿಸಿತು.